ಇಂಡಿ ಶಾಸಕರಿಗೆ ಜಿಲ್ಲಾ ನಿರ್ಬಂಧಕ್ಕೆ ಆಗ್ರಹ. ವಿಜಯಪುರ ಗಾಣಿಗ ಸಮಾಜದಿಂದ ಆಗ್ರಹಿಸಲಾಗಿದೆ. ಗಾಣಿಗ ಕುರುಬ ಸಮಾಜದ ಬಗ್ಗೆ ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿರುವ ವಿಚಾರ. ಇಂಡಿ ಶಾಸಕರಿಗೆ ಜಿಲ್ಲಾ ನಿರ್ಬಂಧಕ್ಕೆ ಆಗ್ರಹಿಸಲಾಗಿದೆ. ವಿಜಯಪುರ ಗಾಣಿಗ ಸಮಾಜದಿಂದ ಆಗ್ರಹಿಸಲಾಗಿದೆ. ಗಾಣಿಗ ಕುರುಬ ಸಮಾಜದ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಚ್ಯ ಶಬ್ದ ಬಳಸಿರುವ ಶಾಸಕ ಯಶವಂತರಾಯಗೌಡ ವಿಡಿಯೋ ವೈರಲ್ ಆಗಿರುವುದೀಗ. ಕನ್ನೇರಿ ಶ್ರೀಗಳಂತೆ ಶಾಸಕರಿಗೂ ನಿರ್ಬಂಧ ಹೇರಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇಂಡಿ ಶಾಸಕರಿಗೆ ಜಿಲ್ಲಾ ನಿರ್ಬಂಧಕ್ಕೆ ಆಗ್ರಹಿಸಿರುವುದು. ವಿಜಯಪುರ ಗಾಣಿಗ ಸಮಾಜ ಈ ರೀತಿಯಾಗಿ ಆಗ್ರಹಿಸಿದೆ. ಗಾಣಿಗ ಕುರುಬ ಸಮಾಜದ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದಾರಂತೆ ಶಾಸಕ ಯಶವಂತರಾಯಗೌಡ ಅವರು. ಯಶವಂತರಾಯಗೌಡ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಕುರಿತಂತೆ ಅವಾಚ್ಯ ಶಬ್ದಗಳನ್ನು ಬಳಸಿರುವಂತಹ ವಿಡಿಯೋ. ನಮ್ಮ ವಿಜಯಪುರ ಈ ಉತ್ತರ ಕರ್ನಾಟಕ ಭಾಗದ ಭಾಷೆಯ ಸೊಗಡುಗಳದಾವ. ಕೆಲವೊಂದು ಸ್ವಾಭಾವಿಕವಾಗಿ ನಮ್ಮ ಮಾತಿನಲ್ಲಿ ಕೆಲವೊಂದು ಶಬ್ದಗಳು ಕೆಟ್ಟದಿದ್ರೂ ಕೂಡ ಕೆಲವೊಂದು ಶಬ್ದಗಳು ಲೋಕಾರೂಢಿಯಾಗಿ ಬಂದುಬಿಡ್ತಾವ. ಅದೇ ರೀತಿ ಅವರು ಮಾತಾಡಿದ್ದಾರೆ ಅಂತ ಕನ್ನೇರಿ ಮಠದ ಶ್ರೀಗಳು ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಈ ಭಾಗದ ಅತ್ಯಂತ ದೊಡ್ಡ ಶ್ರೀಗಳು, ಪ್ರಭಾವಿ ಶ್ರೀಗಳು, ಸಾವಿರಾರು ಜನ ಬೆಂಬಲಿಗರನ್ನು ಹೊಂದಿರುವಂಥವ್ರು ಅವರು ಹೇಳಿದ್ದಾರೆ. ನಾನು ಯಾವುದೂ ಭಾವನಾತ್ಮಕವಾಗಿ ಕೆಟ್ಟದ್ದು ನಾನು ಇರಲಿಲ್ಲ, ನಮ್ಮ ಜಿಲ್ಲೆಯ ಭಾಷೆಯ ಸೊಗಡಿನಂಗೆ ನನ್ನ ಹತ್ರ ಆ ಶಬ್ದ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ರು ಕೂಡ ನೀವು ಅವ್ರನ್ನ ಅಂಥ ಪ್ರಭಾವಿ ಸ್ವಾಮೀಜಿಗಳನ್ನು, ಹಿಂದೂ ಸ್ವಾಮೀಜಿಗಳನ್ನು ನಿಮ್ಮ ಯಾವುದೋ ವೈಯಕ್ತಿಕವಾದಂಥ ರಾಜಕೀಯ ದ್ವೇಷ ಇಟ್ಕೊಂಡ್ಬಿಟ್ಟು ಎರಡೂ ಜಿಲ್ಲೆಗಳಿಗೆ ಅವರ ಪ್ರವೇಶವನ್ನು ನಿಷೇಧ ಮಾಡಿದ್ದೀರಿ. ಅದು ಅಕ್ಷಮ್ಯ ಅಪರಾಧ. ಹಾಗಾದ್ರೆ ನಾವು ಅದನ್ನು ಖಂಡಿಸ್ತೀವಿ. ಒಂದು ವೇಳೆಕ್ಕೆ ನೀವು ಸರಿ ಅಂತ ನೀವು ಅದು ಹೇಳಿದ್ದೆ ಆದರೆ ಅವರು ಮಾಡಿದ್ದು ತಪ್ಪು ಅಂತ ಕನ್ನೇರಿ ಮಠ ಸ್ವಾಮೀಜಿಗಳೇ ಮಾಡಿರುವಂಥದ್ದು ತಪ್ಪು ಅಂತ ನೀವು ಹೇಳಿರುವುದೇ ಸರಿ ಅಂತಂದರೆ, ಇದೇ ರೀತಿಯಾಗಿ ಇಂಡಿ ಮತಕ್ಷೇತ್ರದ ಶಾಸಕರಾದಂಥ ಯಶವಂತರಾಯಗೌಡ ಪಾಟೀಲ್ ಅವರು ಎರಡು ಸಮಾಜಗಳಿಗೆ, ಹಾಲುಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಅದೇ ರೀತಿಯಾದಂಥ ಶಬ್ದಗಳನ್ನು ಬಳಸಿ ಅವಾಚ್ಯವಾಗಿ ಮಾತನಾಡಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅದು ಯಾವ ಉದ್ದೇಶಕ್ಕೆ ಮಾತಾಡಿದರು, ಯಾವಾಗ ಮಾತಾಡಿದರು ಅನ್ನುವಂಥದ್ದು ಪ್ರಮುಖವಲ್ಲ. ಅವರಂತೂ ಇಲ್ಲಿವರೆಗೂ ಕ್ಷಮೆ ಕೇಳಿಲ್ಲ. ಹಾಗಾದರೆ ಅದೇ ಕಾನೂನು ಕೂಡ, ಯಾವ ಕಾನೂನಿನ ಅಡಿಯಲ್ಲಿ ನೀವು ಕನ್ನೇರಿ ಮಠದ ಶ್ರೀಗಳನ್ನು ಎರಡು ಜಿಲ್ಲೆಗಳಿಂದ ಪ್ರವೇಶ ನಿಷೇಧ ಮಾಡಿದಿರೋ ಅದೇ ರೀತಿ ಇಂಡಿ ಮತಕ್ಷೇತ್ರದ ಶಾಸಕರನ್ನು ಕೂಡ ಈ ಎರಡು ಜಿಲ್ಲೆಗಳಿಗೆ ನೀವು ಪ್ರವೇಶ ನಿಷೇಧ ಮಾಡಬೇಕು. ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ನೀವು ಎರಡು ಮಾನದಂಡಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದೇ ಶಬ್ದಗಳನ್ನು ಅವರು ಉಪಯೋಗ ಮಾಡ್ಯಾರ. ದೋದ ಮಾನದಂಡ ನೈ ಚಲೇಗ. ಸೊ ಏಕಿ ಮಾನದಂಡಕ್ಕೆ ಹಿಸಾಬ್ಸೆ ಇನ್ಕೋ ಭಿ ಎರಡು ಜಿಲ್ಲೆಗಳ ಪ್ರವೇಶವನ್ನು ನಿಷೇಧ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಸರ್, ಈಗ ಮನವಿ ಕೊಟ್ಟಿದ್ದೀರಿ, ಏನು ಗಡುಗಡು ಕೊಟ್ಟರು ಇಷ್ಟು ವಾರ ಹಿಂಗೆ ಅಂತೇಳಿ? ಹೌದು, ಅವರು ತಕ್ಷಣ ಒಂದು ಕ್ಷಮೆ ಆದರೂ ಕೇಳಬೇಕು, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಕ್ಷಮೆ ಆದರೂ ಕೇಳಬೇಕು.